ಊಟ ನಿಮ್ಮ ಜೊತೆ ಅಲ್ಲ ರಾತ್ರಿಗ ಏನ್ ಮಾಡ್ತೀರಿ ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಹೋದ ಶುಕ್ರವಾರದ ತನಕ ಮಹಾಭಾರತದ ವಿಶಿಷ್ಟವಾದ ಅನೇಕ ಸಂಗತಿಗಳನ್ನು ನಾವು ನೋಡಿದ್ವಿ. ವೇದವ್ಯಾಸರು ಮಗನಾದ ಶುಕಾಚಾರ್ಯರಿಗೆ ಮಾಡ್ತಾ ಇದ್ದ ದೀರ್ಘವಾದ ಉಪದೇಶ, ಅದರಲ್ಲಿ ನಾವು ಹೋದ ಬಾರಿ ನೋಡಿದ್ದು ಮನಸ್ಸಿನ ಸ್ಥಾನ ಏನು, ಬುದ್ಧಿಯ ಕೆಲಸ ಏನು, ಮನಸ್ಸು ಹಾಗೂ ಬುದ್ಧಿಗಳ ಬ್ಯಾಲೆನ್ಸಿಂಗ್ ಅಂದರೆ ಏನು, ಇಂದ್ರಿಯದ ಸಮಸ್ಯೆಗಳೇನು, ಇದೆಲ್ಲದರ ಬಗ್ಗೆ ವೇದವ್ಯಾಸರು ಮಾತನಾಡಿದ್ದನ್ನು ನಾವು ನೋಡಿದೆವು. ಈಗ ಅಲ್ಲಿಂದ ಮುಂದೆ ವ್ಯಾಸಃ ಶರೀರಾದ್ ವಿಪ್ರಮುಕ್ತಂ ಹಿ ಸೂಕ್ಷ್ಮಭೂತಂ ಶರೀರಿಣಾಂ ಕರ್ಮಭಿಃ ಪರಿಪಶ್ಯಂತಿ ಶಾಸ್ತ್ರೋಕ್ತೈಃ ಶಾಸ್ತ್ರಚೇತಸಃ. ಶರೀರದಿಂದ ಬಿಡುಗಡೆಗೊಂಡ ಸೂಕ್ಷ್ಮಭೂತನಾದ ಜೀವನನ್ನ ಹೇಗೆ ನೋಡ್ತಾರೆ? ಶರೀರ ಬಿದ್ದೋಗ್ಬಿಡುತ್ತೆ ದಬಕ್ಕಂತ, ಅದರಲ್ಲಿ ಕ್ರಿಯೆ ಇರಲ್ಲ, ಯೋಚನೆ ಇರಲ್ಲ, ಗಾಳಿ ಇರುತ್ತೆ, ಉಸಿರಾಟ ಇರಲ್ಲ, ನಾಡಿ ಇರುತ್ತೆ, ಮಿಡಿತಾ ಇರಲ್ಲ, ಹೃದಯ ಇರುತ್ತೆ, ಬಡಿತಾ ಇರಲ್ಲ. ಸಾಯೋದು ಅಂದರೆ ಏನು? ಸತ್ತು ಹೋಗುವುದೇ ಸಾಯೋದು. ಸತ್ತಂತಂದರೆ ಸಾರಭೂತನಾದವನು ಹೋದ, ದೇಹದಿಂದ ಕಳಚಿಕೊಂಡ, ಸತ್ತು ಹೋದ. ಅಸತ್ತಂದ್ರೆ ಅಮಂಗಳ, ಸತ್ತಂದ್ರೆ ಮಂಗಳ. ಇವನು ಸತ್ತು ಹೋದ ಮೇಲೆ ಶರೀರ ಅಮಂಗಳ ಆಗತ್ತೆ. ಹೋದವನನ್ನು ಕಾಣಲಿಕ್ಕಾಗತ್ತಾ? ಆಗತ್ತೆ ಅಂದ್ರು. ಕರ್ಮಭಿ ಪರಿಪಶ್ಯಂತಿ, ಕರ್ಮಗಳಿಂದ ಕಾಣಬಹುದು. ಯಾವ ಕರ್ಮಗಳು? ಶಾಸ್ತ್ರೋಕ್ತೈ ಕರ್ಮಭಿ, ಶಾಸ್ತ್ರದಲ್ಲಿ ಹೇಳಿದ ಕರ್ಮಗಳಿಂದ ಜೀವನನ್ನೂ ಕಾಣಬಹುದು. ಎರಡು ಲೆವೆಲ್ ಇದೆ ಅದಕ್ಕೆ. ಶಾಸ್ತ್ರಚೇತಸಃ, ಶಾಸ್ತ್ರದಲ್ಲಿ ಮನಸ್ಸನ್ನು ಇಟ್ಟವರು ಕರ್ಮಗಳಿಂದ, ಶಾಸ್ತ್ರೋಕ್ತವಾದ ಕರ್ಮಗಳಿಂದ ನೋಡ್ತಾರೆ. ಇನ್ನೊಂದು ಕರ್ಮಭಿ ಪರಿಪಶ್ಯಂತಿ ಅಂದರೆ ಕರ್ಮಗಳ ಮೂಲಕ ನೋಡ್ತಾರೆ. ಧ್ಯಾನ ಇತ್ಯಾದಿಗಳ ಮೂಲಕ ದೇವರ ಅನುಗ್ರಹ ಆಗಿ ಕೇವಲ ಜೀವನನ್ನು ನೋಡುವ ಶಕ್ತಿಯೂ ಬರುತ್ತೆ. ಈಗ ಶಾಸ್ತ್ರ ನಿರ್ದೇಶನ ಮಾಡಿದ ಕರ್ಮಗಳಿಂದ ಜೀವರು ಹೋಗಿದ್ದಾರೆ ಅನ್ನೋದನ್ನು ಕಾಣ್ತಾರೆ. ಆಮೇಲೆ ಜೀವರನ್ನು ನೋಡ್ತಾರೆ. ಯಥಾ ಮರೀಚ್ಯಃ ಸಹಿತಾಶ್ಚರಂತಿ ಗಚ್ಚಂತಿ ತಿಷ್ಠಂತಿ ಚ ದೃಶ್ಯಮಾನಾಃ
ದೇಹೈರ್ವಿಮುಕ್ತಾಃ ವಿಚರಂತಿ ಲೋಕಾನ್ ತಥೈವ ಸತ್ವಾನಿ ಅತಿಮಾನುಷಾಣಿ ಯಥಾ ಮರೀಚ್ಯಃ. ಯಾವ ರೀತಿ ಕಿರಣಗಳು ನಮಗೆ ತೋರುವ ಆಬ್ಜೆಕ್ಟಿನಿಂದ ಹೊರಗಡೆ ಹೋಗ್ತವೋ ಆ ರೀತಿ ದೇಹದಿಂದ ವಿಮುಕ್ತನಾಗಿ ಜೀವನ ಇಂದ್ರಿಯಗಳ ಪ್ರಭೆಗಳು ಸಂಚಾರ ಮಾಡ್ತವೆ. ಅದೇ ತಿಳಿವು. ಜೀವನೇ ಹೊರಗಡೆ ಹೋಗೋದೇನಿದೆ ಅದೇ ಬೇರೆ ಕಡೆ ಹೋಗೋದು. ಇದು ಅತಿಮಾನುಷಾಣಿ ಸತ್ವಾನಿ, ಮನುಷ್ಯರಿಗೆ ಗೋಚರ ಆಗೋದಿಲ್ಲ. ಇಂದ್ರಿಯ ಹೋಗೋದಾದರೂ ನಾವು ಪ್ರಯೋಗ ಮಾಡ್ತೇವೆ. ಇಂದ್ರಿಯ ಹರಿಯಿತು, ನನ್ನ ಕಣ್ಣು ಆಚೆ ಹರಿಯಲಿಲ್ಲ. ಇಂದ್ರಿಯ ಹೋಗೋದನ್ನು ನಾವೆಲ್ಲ ಅನುಭವಿಸಿದೆವೋ ಎಂಬಂತೆ ಹೇಳ್ತೇವೆ. ನನ್ನ ಕಿವಿ ಅತ್ತ ಹರಿಲಿಲ್ಲ. ಇದೆಲ್ಲ ಏನದು? ಕಾಂತಿರೂಪವಾದ ಇಂದ್ರಿಯಗಳು ಸಾಗುವ ಬಗೆ ನಾವು ಅಂದುಕೊಂಡದ್ದು. ನನ್ನ ಕಣ್ಣು ಅತ್ತ ಹರಿಯಲಿಲ್ಲ ಅಂದ್ರೆ ಏನರ್ಥ? ನೋಡಲಿಲ್ಲ ಅಂದ್ರೆ ಏನರ್ಥ? ಇಂದ್ರಿಯಗಳ ಒಂದು ಕಾಂತಿ ರೂಪವನ್ನು ಎಲ್ಲೋ ಒಂದು ಕಡೆ ಒಪ್ಪಿದೀವಿ ಅಂತ ಅರ್ಥ. ಇಂದ್ರಿಯ ಅಂದರೆ ಅದೇ ತಾನೇ. ಇದಮ್ಮಂತಂದರೆ ದ್ರವ್ಯವನ್ನು ಕುರಿತು ಯಾಂತಿ ಸಾಗುತ್ತವೆ, ಅದೇ ಇಂದ್ರಿಯ. ಇಂದ್ರಿಯಗಳು ಹೋಗ್ತವೆ ಅಂತ ನಾವು ಅನುಭವಿಸಿದ್ದೇವೆ. ಆ ರೀತಿ ಆತ್ಮನೇ ಹೋಗಬಲ್ಲ. ಪ್ರತಿರೂಪಂ ಯಥೈವಾಪ್ಸು ತಾವತ್ ಸೂರ್ಯಸ್ಯ ಲಕ್ಷ್ಯತೆ ಸತ್ವವಾನ್ಸ್ತು ತಥಾ ಸತ್ವಂ ಪ್ರತಿರೂಪಂ ಪ್ರಪಶ್ಯತಿ. ಯಾವ ರೀತಿ ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡ್ಕೊಳ್ತಾನೋ, ಸೂರ್ಯನ ಪ್ರತಿಬಿಂಬ ನೀರಲ್ಲಿ ಬಿದ್ದಿದ್ದನ್ನು ನೋಡ್ತಾನೋ, ಹಾಗೆ ಸತ್ವವಾನ್ ಪ್ರಜ್ಞಾವಂತನೋರ್ವ ಸತ್ವಂ ಪ್ರತಿರೂಪಂ ಜೀವ ಪ್ರತಿಬಿಂಬ ಅನ್ನೋದನ್ನು ಕಾಣುತ್ತಾನೆ. ನೋಡಿ, ಈ 3 ಶ್ಲೋಕಗಳಲ್ಲಿ ಯಾವ ರೀತಿ ವಿಷಯ ಬೆಳೀತಾ ಹೋಯಿತು ಅಂತ ನೋಡಿ. ಶರೀರಾತಿರಿಕ್ತನಾದ ಜೀವನನ್ನ ಒಬ್ಬ ಕಾಣಲಿಕ್ಕೆ ಸಾಧ್ಯತೆ ಇದೆ. ನಂಬರ್ 1. ಎರಡೂ ಕೂಡ ಎರಡು. ಮೊದಲನೇ ಶ್ಲೋಕದಲ್ಲಿ ಏನು ಹೇಳಿದ್ರು? ಶರೀರಾತಿರಿಕ್ತನಾದ ಆತ್ಮನನ್ನ ಶಾಸ್ತ್ರದ ನಿರ್ದೇಶನದ ಮೂಲಕ ಹೇಗೆ ಕಂಡುಕೊಳ್ತಾನೆ? ಶರೀರಾದ್ ವಿಪ್ರಮುಕ್ತಂ ಹಿ ಸೂಕ್ಷ್ಮಭೂತಂ ಶರೀರಿಣಂ ಕರ್ಮಭಿ ಪರಿಪಶ್ಯಂತಿ. ಕರ್ಮಗಳಿಂದ ಕಾಣುತ್ತಾನೆ. ಎರಡನೆಯದ್ದು ಇಂದ್ರಿಯಗಳ ಹರಿವು. ಹೇಗೆ ಇವತ್ತು ಅನುಭವಕ್ಕೆ ಬರ್ತಾ ಇದೆ ನಮಗೆ, ಅದೇ ರೀತಿ ದೇಹದಿಂದ ಆಚೆಗೆ ಆತ್ಮನ ಸಂಚಾರ ಇರುತ್ತೆ ಅಂತಲೂ ತಿಳ್ಕೋ. ಇದು ಎರಡನೆಯದ್ದು. ಮೂರನೆಯದ್ದು, ಸೂರ್ಯನ ಬಿಂಬ ನೀರಿನಲ್ಲಿ ಮೂಡಿದಾಗ ಸೂರ್ಯನಿಗೆ ಅತ್ಯಂತ ವಿರುದ್ಧವಾದ ಗುಣಗಳನ್ನು ಹೊಂದಿರುತ್ತೆ. ಹಾಗಂತ ಹೇಳಿ ಸೂರ್ಯನ ಪ್ರತಿಬಿಂಬ ಅಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಹಾಗೆ ದೇವರ ಆಕಾರಕ್ಕೆ ಸಮಾನವಾದ ಆಕಾರ ಇರುವ ಜೀವ ದೇವರಿಗೆ ವಿರುದ್ಧವಾದ ಗುಣಗಳನ್ನು ಹೊಂದಿರುತ್ತಾನೆ. ಅವನು ಸರ್ವಶಕ್ತ ಆದರೆ ಇವನು ಅಲ್ಪಶಕ್ತ, ಅವನು ಸರ್ವಜ್ಞ ಆದರೆ ಇವನು ಅಲ್ಪಜ್ಞ. ಅವನಿಗೆ ಎರಡೂ ರೂಪಗಳು ಸಹಜ, ಸ್ತ್ರೀ ಮತ್ತು ಪುರುಷ. ಜೀವನಿಗೆ ಹಾಗಿಲ್ಲ. ಈವನ್ ಕ್ರಿಶ್ಚಿಯಾನಿಟಿಯಲ್ಲಿ ಬೈಬಲ್ನಲ್ಲಿ ಒಂದು ಮಾತುಂಟು, ಗಾಡ್ ಕ್ರಿಯೇಟೆಡ್ ಮ್ಯಾನ್ ಇನ್ ಹಿಸ್ ಓನ್ ಇಮೇಜ್ ಅಂತ. ದೇವರು ತನ್ನಂತೆ ಮನುಷ್ಯನನ್ನು ಸೃಷ್ಟಿ ಮಾಡಿದ. ಸ್ವಲ್ಪ ಮಟ್ಟಿಗೆ ಬಿಂಬ ಪ್ರತಿಬಿಂಬವಾದವನ್ನು ಅವರೂ ಅಪ್ರಜ್ಞಾಪೂರ್ವಕವಾಗಿ ಒಪ್ಪಿದಂತೆ.
ಆದರೆ ನೀವು ಬೈಬಲ್ಲಿಗೆ ಏನು ವ್ಯಾಖ್ಯಾನಗಳಿದೆ ಅದನ್ನು ನೋಡಿದರೆ ಅವ್ರಿಗೆ ಸ್ಪಷ್ಟತೆ ಇಲ್ಲ ಅಂತ ಗೊತ್ತಾಗುತ್ತೆ. ವೇದವ್ಯಾಸರು ನಮಗೆ ಮೊದಲೇ ಹೇಳಿದ್ದಾರೆ ಆಭಾಸಯೇ ವಚ ಅಂತ ಬ್ರಹ್ಮಸೂತ್ರದಲ್ಲಿ. ಆಭಾಸಃ ಅಂದರೆ ಪ್ರತಿಬಿಂಬ, ಜೀವನು ದೇವರ ಪ್ರತಿಬಿಂಬ ಅಂತ ಹೇಳಿದ್ದಾರೆ. ಅದನ್ನು ಇಲ್ಲಿ ತೋರಿಸಿದ್ರು. ಪ್ರತಿರೂಪಂ ಯಥೈವ ಅಪ್ಸು ತಾವತ್ ಸೂರ್ಯಸ್ಯ ಲಕ್ಷ್ಯತೆ. ಸೂರ್ಯನ ಪ್ರತಿಬಿಂಬ ನೀರಿನಲ್ಲಿ ಕಾಣುತ್ತೆ. ಸೂರ್ಯನ ಗುಣ ಏನಿದೆ ಅದೆಲ್ಲವೂ ಕೂಡ ಪ್ರತಿಬಿಂಬದಲ್ಲಿ ಕಾಣಬೇಕು ಅಂತ ನಾವು ಎಕ್ಸ್ಪೆಕ್ಟೇ ಮಾಡಲ್ಲ. ಹಾಗೆ ದೇವರ ತರಹ ಜೀವ ಇದ್ದಾನೆ, ಆದರೆ ದೇವರ ಗುಣಗಳೆಲ್ಲ ಇರಲ್ಲ. ತಾನಿ ಸೂಕ್ಷ್ಮಾಣಿ ಸತ್ವಸ್ಥಾಃ ವಿಮುಕ್ತಾನಿ ಶರೀರಿಣಃ ತೇನ ತತ್ವೇನ ತತ್ವಜ್ಞಾಃ ಪಶ್ಯಂತಿ ನಿಯತೇಂದ್ರಿಯಾಃ. ಈ ತರಹದ ಸೂಕ್ಷ್ಮವಾದ ಸಂಗತಿಗಳನ್ನು ಸತ್ವಸ್ಥಾಃ ಪಶ್ಯಂತಿ, ಪ್ರಜ್ಞಾವಂತರು ಕಾಣುತ್ತಾರೆ. ತೇನ ತತ್ವೇನ, ಆ ತತ್ವದಿಂದ, ದೇವರೆನ್ನುವ ತತ್ವದಿಂದ ನಿಯತೇಂದ್ರಿಯಾ ಪಶ್ಯಂತಿ, ಇಂದ್ರಿಯ ನಿಗ್ರಹ ಇರುವವರು ಇದೆಲ್ಲವನ್ನ ಕಾಣುತ್ತಾರೆ. ಸ್ವಪತಾಂ ಜಾಗ್ರತಾಂ ಚೈಷಃ ಸರ್ವೇಷಾಂ ಆತ್ಮಚಿಂತನಂ ಪ್ರಧಾನಾದ್ವೈಧಯುಕ್ತಾನಾಂ ದಹತೆ ಕರ್ಮಜಂ ರಜಃ. ಸ್ವಪತಾಂ ಮಲಗಿರುವಾಗ, ಜಾಗ್ರತಾಂ ಎಚ್ಚರದಿಂದಿರುವಾಗ ಈ ಆತ್ಮಚಿಂತನ ಏನಿದೆ ಅದು ಕರ್ಮಜಂ ರಜಃ ದಹತೆ, ಕರ್ಮದಿಂದ ಉಂಟಾದ ದೋಷವನ್ನು ನಾಶ ಮಾಡುತ್ತೆ. ಕೃಷ್ಣ ಹೇಳಿದ್ದಾನೆ, ಸರ್ವಾರಂಭಾ ಹಿ ದುಃಖಾಯ ಧೂಮೇನ ಅಗ್ನಿರಿವಾವೃತಾ. ಜಗತ್ತಿನ ಎಲ್ಲ ಕರ್ಮಗಳು ಕೂಡ ದೋಷಗಳನ್ನು ಒಳಗೊಂಡೇ ಇರುತ್ತೆ. ಏನೋ ಒಂದು ದೋಷ ಇರುತ್ತೆ ಜಗತ್ತಿನಲ್ಲಿ. ಯಾವುದೇ ಕರ್ಮ ತೆಗೆದುಕೊಳ್ಳಿ, ಯಾವುದೇ ಮತದ ಪ್ರಕ್ರಿಯೆ ತೆಗೆದುಕೊಳ್ಳಿ, ಯಾವುದೇ ಕ್ರಿಯೆ ತೆಗೆದುಕೊಳ್ಳಿ, ಏನೋ ಒಂದು ದೋಷದಿಂದ ಕೂಡಿರುತ್ತೆ. ಯಾವುದೇ ವರ್ಣ, ಯಾವುದೇ ಆಶ್ರಮ, ಯಾವುದೇ ಕ್ರಿಯೆ, ಸರ್ವಾರಂಭಾಹಿ ಎಲ್ಲವೂ ಕೂಡ ಏನೋ ಒಂದು ದೋಷವನ್ನು ಒಳಗೊಂಡಿರುತ್ತೆ. ಆ ಕರ್ಮದ ದೋಷವನ್ನು ಕಳೆಯೋದು ಯಾವುದು? ಜ್ಞಾನ. ಆ ಜ್ಞಾನ ಅನ್ನೋದು ಕರ್ಮದ ದೋಷವನ್ನು ಕಳೆದು ಒಳ್ಳೆಯ ಫಲವನ್ನು ಮಾತ್ರ ಕೊಡುತ್ತೆ. ಕೃಷ್ಣ ಅದನ್ನು ಅಲ್ಲಿ ಹೇಳಿದ್ದಾನೆ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ. ಜ್ಞಾನವೆಂಬ ಬೆಂಕಿ ಎಲ್ಲ ಕರ್ಮಗಳನ್ನು ಭಸ್ಮ ಮಾಡುತ್ತೆ ಅಂದರೆ ಕರ್ಮದ ಅಡ್ಡ ಪರಿಣಾಮಗಳನ್ನು ಭಸ್ಮ ಮಾಡುತ್ತೆ ಅಂತ ಅರ್ಥ. ಕರ್ಮದ ಅಡ್ಡ ಪರಿಣಾಮವನ್ನು ಭಸ್ಮ ಮಾಡುತ್ತೆ ಅಂತ, ಕರ್ಮವನ್ನೇ ಭಸ್ಮ ಮಾಡಿಬಿಡಲ್ಲ. ಹಾಗೆ ಇದು ಸ್ವಪತಾಂ ಜಾಗ್ರತಾಂ ಚೈಷ ಸರ್ವೇಷಾಂ ಆತ್ಮಚಿಂತನಂ. ಮಲಗಿರುವಾಗ ನಮ್ಮ ಕ್ರಿಯೆಗಳು, ಎಚ್ಚರಗೊಂಡ ನಮ್ಮ ಕ್ರಿಯೆಗಳು, ಇದರೆಲ್ಲದರ ಒಳಗಡೆ ಆತ್ಮಚಿಂತನ, ಅಂತರ್ಯಾಮಿಯೊಬ್ಬನನ್ನು ಚಿಂತನೆ ಮಾಡಿದರೆ ಪ್ರಧಾನಾದ್ವೈಧಯುಕ್ತಾನಾಂ, ಪ್ರಧಾನ ಮತ್ತು ಅದ್ವೈಧ, ದ್ವೈಧ ಅಥವಾ ದ್ವೈತ ಅಂದರೆ ಅನ್ಯಥಾ ಜ್ಞಾನ, ಅದ್ವೈಧಯುಕ್ತಾನಾಂ, ಯಥಾರ್ಥ ಜ್ಞಾನದಿಂದ ಕೂಡಿದ್ದರೆ, ದೇವರನ್ನ ಚಿಂತನೆ ಮಾಡಿದರೆ ಕರ್ಮಜಂ ರಜಃ ದಹತೆ, ಕರ್ಮದ ಪಾಪಗಳನ್ನು ನಾಶ ಮಾಡುತ್ತೆ. ಯಥಾ ಹನಿ ತಥಾ ರಾತ್ರೌ, ಯಥಾ ರಾತ್ರೌ ತಥಾ ಹನಿ, ವಶೇ ತಿಷ್ಠತಿ ತತ್ರಾತ್ಮ ಸತತಂ ಯೋಗಯೋಗಿನಾಂ. ಈ ಕರ್ಮದ ಒಟ್ಟಿಗೆ ಜ್ಞಾನದ ಬೆರಕೆ ಏನಿದೆ ಅದು ಆತ್ಮನನ್ನು
ನೆಟ್ಟಗಿಡುವ ಮಾರ್ಗ. ಹಗಲಿನಲ್ಲಿ ಹೇಗೆ, ರಾತ್ರಿಯಲ್ಲಿ ಹಾಗೆ. ರಾತ್ರಿಯಲ್ಲಿ ಹೇಗೆ, ಹಗಲಿನಲ್ಲಿ ಹಾಗೆ. ಒಂದೇ ತರಹ ಜೀವ ಇರ್ತಾನೆ. ಅಂದರೆ ಇಂದ್ರಿಯ ನಿಗ್ರಹದಿಂದ ಕೂಡಿರ್ತಾನೆ, ತಪ್ಪು ಕೆಲಸಗಳನ್ನು ಮಾಡುವುದಿಲ್ಲ, ಪಂಚಮಹಾಪಾತಕಗಳಿಗೆ ಒಳಗಾಗೋದಿಲ್ಲ, ಉಪಪಾತಕಗಳನ್ನು ಮಾಡುವುದಿಲ್ಲ ಅಂತ ಅರ್ಥ. ಜೀವ ತನ್ನ ಕಂಟ್ರೋಲನ್ನು ಕಳೆದುಕೊಂಡ್ರೆ ಪಂಚಮಹಾಪಾತಕಗಳನ್ನು ಮಾಡ್ತಾನೆ. ಬ್ರಹ್ಮಹತ್ಯ, ಸುರಾಪಾನ, ಸ್ವರ್ಣಸ್ಥೇಯ, ಗುರುತಲ್ಪಗಮನ, ಇಂಥವರೊಟ್ಟಿಗೆ ಸಂಸರ್ಗ. ಈ ತರಹದ ದೋಷಗಳು ತನ್ನಲ್ಲಿ ಕಂಟ್ರೋಲ್ ಇಲ್ಲದೆ ಹೋದಾಗ ಮಾಡ್ತಾನೆ. ಎರಡೂ ಹೊತ್ತಿನಲ್ಲಿ ಈ ಕಂಟ್ರೋಲ್ ತಪ್ಪದ ಹಾಗೆ ಈ ಆತ್ಮಚಿಂತನ ಅನ್ನೋದು ಮಾಡುತ್ತೆ. ತೇಷಾಂ ನಿತ್ಯಂ ಸತಾಂ ನಿತ್ಯೋ ಭೂತಾತ್ಮ ಸತತಂ ಗುಣೈಃ ಸಪ್ತಭಿಸ್ತನ್ವಿತಃ ಸೂಕ್ಷ್ಮೈಃ ಚರಿಷ್ಣುರಜರಾಮರಃ. ಜೀವನಾದವ ದೇವರೊಟ್ಟಿಗೆ ಇರ್ತೇನೆ ಅಂತನ್ನುವ ಅರಿವನ್ನು ಯಾವಾಗಲೂ ಇಟ್ಕೊಂಡಿರ್ತಾನೆ. ಸೂಕ್ಷ್ಮವಾದ ಈ 7 ಗುಣಗಳಿಂದ ಕೂಡಿರ್ತಾನೆ. 7 ಗುಣಗಳು ಅಂದರೆ 7 ಇಂದ್ರಿಯಗಳು. ಗುಣ ಅಂದರೆ ಇಂದ್ರಿಯ ಅಂತನೂ ಅರ್ಥ ಇದೆ. ಗುಣ ಅನ್ನುವ ಶಬ್ದಕ್ಕೆ 3 ಅರ್ಥವನ್ನು ಗೀತಾ ಭಾಷ್ಯದಲ್ಲಿ ಮಧ್ವಾಚಾರ್ಯರು ನಿರೂಪಣೆ ಮಾಡ್ತಾರೆ. ಗುಣ ಅಂದರೆ ಇಂದ್ರಿಯ. ಗುಣ ಅಂತ ಹೇಳಿದ್ರೆ ಸತ್ವರಜಸ್ತಮೋ ಗುಣಗಳು. ಗುಣ ಅಂತಂದರೆ ಅಂಗ. ಇದರೆಲ್ಲದರಿಂದ ಆಚೆ ಒಂದು ಗುಣ ಅಂತಂದರೆ ಜ್ಞಾನ, ಆನಂದ ಮೊದಲಾದ ಗುಣಗಳು. ಮುಖ್ಯವಾಗಿ ಈ 3 ಅರ್ಥದಲ್ಲಿ ಇರುತ್ತೆ, ಗೀತೆಯಲ್ಲೆಲ್ಲ ಬಳಕೆ ಆಗೋದು. ಗುಣ ಅಂದರೆ ಇಂದ್ರಿಯ. ಈ 7 ಇಂದ್ರಿಯಗಳು ಅಂದರೆ 5 ಜ್ಞಾನೇಂದ್ರಿಯ, ಮನಸ್ಸು 6ನೇದ್ದು, ಬುದ್ಧಿ 7ನೇದ್ದು. ಈ 7 ಇಂದ್ರಿಯಗಳೊಟ್ಟಿಗೆ ಒಳ್ಳೆಯ ದಾರಿಯಲ್ಲಿ ಸಾಗುತ್ತಾನೆ. ಮನೋ ಬುದ್ಧಿ ಪರಾಭೂತಃ ಸ್ವದೇಹ ಪರದೇಹವಿತ್ ಸ್ವಪ್ನೇಶ್ವಪಿ ಭವತ್ಯೇಚಃ ವಿಜ್ಞಾತ ಸುಖ ದುಃಖಯೋ. ಇವನ ಬೆಳವಣಿಗೆ ಎಷ್ಟು ಸೂಕ್ಷ್ಮವಾಗುತ್ತೆ ಆಮೇಲೆ ಅಂತಂದರೆ, ಮನಸ್ಸು ಬುದ್ಧಿ ಇವುಗಳ ಮಿತಿಯನ್ನು ತಿಳ್ಕೊಳ್ತಾನೆ. ತನ್ನ ದೇಹ ಯಾವುದು, ಪರದೇಹ ಯಾವುದು ಅಂತ ತಿಳ್ಕೊಳ್ತಾನೆ. ಕನಸಿನಲ್ಲಿಯೂ ಎಚ್ಚರದಿಂದ ಇರ್ತಾನೆ. ನಾವೀಗ ಕನಸಿನಲ್ಲಿ ಎಚ್ಚರದಿಂದ ಇರೋದಿಲ್ಲ. ಕನಸನ್ನ ಎಚ್ಚರ ಅಂತ ಇವಾಗ ಭ್ರಮಿಸ್ತಾ ಇದ್ದೀವಿ ನಾವು. ಯಾಕೆಂದರೆ ಜಾಗೃತ್ ಕಾಲದಲ್ಲಿ ಒಂದು ಶರೀರ ಇದೆ, ಆ ಶರೀರವನ್ನು ನಾವು ಅಂತ ಅಂದುಕೊಳ್ತಾ ಇದ್ದೇವೆ ಅಲ್ವಾ? ಆ ರೀತಿ ಕನಸಿನಲ್ಲಿ ಒಂದು ಶರೀರ, ಆ ಶರೀರವನ್ನು ನಾವು ಅಂತ ಅಂದ್ಕೊಂಡಿರ್ತೀವಿ. ಯಾವಾಗ ಇದನ್ನ ಅವನು ಈ ಯೋಗದ ಪರ್ಫೆಕ್ಷನ್ ಇರುತ್ತೆ, ಅವಾಗ ಕನಸಿನಲ್ಲಿಯೂ ಎಚ್ಚರದಿಂದ ಇರ್ತಾನೆ. ಬಹಳ ವಿಶಿಷ್ಟ. ಇದು ಯಾರಿಗೆ ಅನ್ವಯಿಸೋದು ಅಂದರೆ ಮುಖ್ಯವಾಗಿ ಋಷಿಗಳಿಗೆ ಅನುಭವಕ್ಕೆ ಬಂದಿರುತ್ತೆ. ದೇವತೆಗಳಿಗೆ ಕನಸೇ ಇಲ್ಲ. ಆದಿತ್ಯಾರುಭವೋ ಸ್ವಪ್ನಾ ಅಮರ್ತ್ಯಾ ಅಮೃತಾಂಧಸಃ ಅಂತ ಕೋಶ. ಅಸ್ವಪ್ನಾ ಕನಸಿರದವರು. ಅದಕ್ಕೆ ನೀವು ದೇವತೆಗಳು ಮಲಗಿದ್ದನ್ನು ಪುರಾಣಗಳಲ್ಲಿ ಕೇಳಲ್ಲ, ದೇವತೆಗಳಿಗೆ ಕನಸು ಬಿದ್ದದ್ದನ್ನು ಕೇಳಲಿಲ್ಲ. ಅದೇ ದೇವತೆಗಳು ಮನುಷ್ಯ ಶರೀರವನ್ನು ಪಡೆದಾಗ ಅವಾಗ ಕನಸು ಬಿತ್ತು ಅನ್ನೋದನ್ನು ಕೇಳಿರ್ತೀರ. ಅರ್ಜುನ ಜಯದ್ರಥನನ್ನು ಕೊಲ್ಲುವ ಮೊದಲು ಹಿಂದಿನ ರಾತ್ರಿ ದೇವರು ಕನಸಿನಲ್ಲಿ ಸ್ವಪ್ನೇನ ಯತ್ತಂ ಗಿರಿಶಾಂತಿಕಂ ಹರಿಹಿ ಸ್ವಯಮೇವಾಖಿಲ ಜಗದ್ರಕ್ಷಾದ್ಯಮಿತ ಶಕ್ತಿಮಾನ್ ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದಕೃದಿತಿ ಬ್ರುವನ್
ಅದರಿಂದಾಗಿ ಒಳಗಡೆ ಇಲ್ಲಿ ಬೇರೆ ಮನುಷ್ಯ ಶರೀರವನ್ನು ಪಡೆದಾಗ ಕನಸು ಬೀಳುತ್ತೆ ಅವರಿಗೆ. ಮೂಲ ಶರೀರದಲ್ಲಿ ಅವರಿಗೆ ಕನಸೇ ಬೀಳೋಲ್ಲ. ಅದರಿಂದಾಗಿ ಋಷಿಗಳಿಗೆ ಇದು ಅನುಭವಕ್ಕೆ ಬರುವಂತಹ ಸಂಗತಿ. ಸ್ವಪ್ನೇಶ್ವಪಿ ಭವತ್ಯೇಷಃ ವಿಜ್ಞಾತ ಸುಖ ದುಃಖಯೋ. ಇದು ಋಷಿಗಳಿಗೆ. ಇದೇ ಮನುಷ್ಯರಿಗೂ ಅನ್ವಯಿಸುತ್ತೆ. ಮನೋಬುದ್ಧಿ ಪರಾಭೂತ, ಮನಸ್ಸು ಹಾಗೂ ಬುದ್ಧಿ ಶುದ್ಧ ಆತ್ಮದ ಅರಿವನ್ನು ಆಚೆಗಿಟ್ಬಿಟ್ಟಿರುತ್ತದೆ. ಪರಾಭೂತ ಅಂದರೆ ತಿರಸ್ಕೃತ ಅಂತ. ಅಗ್ನಿಗಿಂತ ಮೇಲ್ಗಡೆ ಇರೋ ಋಷಿಗಳೆಲ್ಲ ಇದಾರಲ್ಲ, ಅವ್ರಿಗೂ ಅಂದ್ರೆ ಹೌದು, ಅವ್ರಿಗೂ ಸ್ವಪ್ನ ಇಲ್ಲ, ಅವ್ರಿಗೂ ಇದೆ. ಅವ್ರಿಗೆ ಇದು ನಿದ್ರೆ ಇದೆ. ಅಗ್ನಿಯಿಂದ ಮೇಲ್ಗಡೆ ಇರುವವರಿಗೂ ಋಷಿಗಳು, ಆ ನಾರದರಿಗಿಂತ ಕೆಳಗಡೆ ಇರುವವರಿಗೆ ನಿದ್ರೆ ಇದೆ ಅಂತ ಕೆಲವರು ಹೇಳುತ್ತಾರೆ. ಅದಕ್ಕೆ ಸ್ಪಷ್ಟವಾದ ಪ್ರಮಾಣಗಳು ಸಿಕ್ಕಿಲ್ಲ. ನೋಡಬೇಕು, ಅದ್ರ ಬಗ್ಗೆ ಇನ್ನೂ ವಿಚಾರ ಸಸ್ಪೆನ್ಷನ್ನಲ್ಲಿ ಇಟ್ಟಿರೋಣ. ಅವ್ರು ಯಾವ ಆಧಾರದ ಮೇಲೆ ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ. ಇರಲಿ. ಮನೋಬುದ್ಧಿ ಪರಾಭೂತ, ಮನಸ್ಸಿನಿಂದ ಯಥಾರ್ಥ ಜ್ಞಾನಕ್ಕೆ ಎರವಾದವನು, ಅಂದರೆ ಮನಸ್ಸಿರೋದ್ರಿಂದ ಯಥಾರ್ಥ ಜ್ಞಾನವನ್ನು ತಿಳಿಯದವನು. ಬುದ್ಧಿ ತನ್ನ ಆಳ್ವಿಕೆ ನಡೆಸ್ತಾ ಯಥಾರ್ಥ ಜ್ಞಾನವನ್ನು ಎಲ್ಲಿ ಮರೆಮಾಚಿರುತ್ತೆ ಅಲ್ಲಿಯೂ ಕೂಡ, ಸ್ವಪ್ನದಲ್ಲಿಯೂ ಕೂಡ ಸ್ವದೇಹ ಪರದೇಹವಿತ್, ತನ್ನ ದೇಹ ಅಂತ ಒಂದು ತಿಳ್ಕೊಂಡಿರ್ತಾನೆ, ಪರದೇಹ ಅಂತ. ಅದೆಲ್ಲ ವಾಸನಾಮಯ ಪದಾರ್ಥವೇ. ನನ್ನ ಒಳಗಡೆ ನಾನೇನು ನೋಡ್ತೇನೆ ಅದೆಲ್ಲ ನನ್ನ ವಾಸನೆಯೇ. ವಾಸನ ಅಂದರೆ ಸಂಸ್ಕಾರ. ಸುಖ ದುಃಖಗಳನ್ನು ತಿಳ್ಕೊಳ್ತಾನೆ, ಸುಖ ದುಃಖಗಳನ್ನ ತಿಳ್ಕೊತಾನಷ್ಟೆ. ಆದರೆ ಅದರಿಂದ ಆಚೆಗೆ ಅವನು ತಿಳ್ಕೊಳ್ಳೋಲ್ಲ. ತತ್ರಾಪಿ ಲಭತೆ ದುಃಖಂ ತತ್ರಾಪಿ ಲಭತೆ ಸುಖಂ ಕಾಮಂ ಕ್ರೋಧಂ ಚ ತತ್ರಾಪಿ ಕೃತ್ವಾ ವ್ಯಸನ ಮೃಚ್ಛತಿ. ಕನಸಿನಲ್ಲಿ ದುಃಖ, ಕನಸಿನಲ್ಲಿ ಸುಖ, ಕಾಮ ಕ್ರೋಧ ಇವುಗಳನ್ನು ಮಾಡ್ತಾ ವ್ಯಸನ ಮೃಚ್ಛತಿ, ದುಃಖವನ್ನು ಹೊಂದುತ್ತಾನೆ. ಪ್ರೀಣಿತಶ್ಚಾಪಿ ಭವತಿ ಮಹತೋರ್ಥಾನ್ ಅವಾಪ್ಯ ಚ ಕರೋತಿ ಪುಣ್ಯಂ ತತ್ರಾಪಿ ಜಾಗ್ರನ್ನಿವ ಚ ಪಶ್ಯತಿ. ಅಲ್ಲಿಯೂ ಸಂತೋಷ ಉಂಟಾಗುತ್ತೆ, ನಾನು ಲಾಭ ಹೊಂದಿದ್ದೇನೆ ಎನ್ನುವ ಬುದ್ಧಿ ಬರುತ್ತೆ. ಅಲ್ಲಿಯೂ ಪುಣ್ಯವನ್ನು ಮಾಡ್ತಾನೆ, ಎಚ್ಚರವೋ ಎಂಬಂತೆ ಕಾಣ್ತಾನೆ. ಇದು ಮನುಷ್ಯನ ಅವಸ್ಥೆ. ತಮೋಜ್ಞಮತಿ ತೇಜೋಂಶಂ ಭೂತಾನಾಂ ಹೃದಯೇ ಸ್ಥಿತಂ ತಮೋ ರಜಾಭ್ಯಾಂ ಆವಿಷ್ಟಃ ನಾಣ್ಯಂ ಪಶ್ಯತಿ ಮೂರ್ತಿಷು. ಆದರೆ ಕನಸನ್ನು ಯಾರಿಂದ ಕಂಡನೋ, ಗಾಢವಾದ ನಿದ್ರೆಯನ್ನು ಯಾರ ಹತ್ತಿರ ಇದ್ದು ಪಡೆಯುತ್ತಾನೋ ಅವುಗಳನ್ನು ಅನುಗ್ರಹಿಸುವ ಮೂರ್ತಿಯನ್ನು ಮಾತ್ರ ನೋಡೋದಿಲ್ಲ. ಇದು ಅವಸ್ಥಾತ್ರೈವಿಧ್ಯಗಳಲ್ಲಿ ತೊಳಲಾಡುವವರ ದುರಂತ. ನಾವೆಲ್ಲ ಅವಸ್ಥಾತ್ರಯದ ಒಳಗಡೆ ಇದ್ದೇವೆ. ಒಂದೋ ಎಚ್ಚರ, ಒಂದೋ ಕನಸು, ಒಂದೋ ನಿದ್ರೆ. ಇಂದ್ರಿಯಗಳು ಹೊರಗಡೆ ಹೊರಟಾಗ ಹೊರಗಡೆಯ ವಸ್ತುಗಳು ಕಣ್ಣಿಗೆ ಕುಕ್ಕಿ ರಾಚಿ ಅದರ ಯಥಾರ್ಥ ನಮಗೆ ಗೊತ್ತಾಗೋದಿಲ್ಲ. ಆ ಒಂದು ಹಣೆ ಬರಹ ಬಿಟ್ಟುಬಿಡಿ. ಹೊರಗಡೆಯ ಇಂದ್ರಿಯಗಳ ಕಾಟ ಇರದ ಎರಡು ಅವಸ್ಥೆ ಇದೆ, ಕನಸು ಮತ್ತು ನಿದ್ರೆ. ಆ ಕನಸಿನಲ್ಲಿ ನಾವು ಕನಸು ಅಂತ ಅನ್ನೋದೇ ತಿಳ್ಕೊಂಡಿರಲ್ಲ. ಸರಿ, ಕನಸನ್ನು ಕೊಡುವ ಮೂರ್ತಿ ತೈಜಸ ಅವನನ್ನು ತಿಳ್ಕೊಂಡಿರಲ್ಲ. ಇನ್ನು ಗಾಢವಾದ ನಿದ್ರೆ ಅದು ಬರೋದು ಯಾವಾಗ ಅಂತಂದರೆ ಪ್ರಾಜ್ಞನಾಮಕ ಪರಮಾತ್ಮನ ಹತ್ತಿರ ಇದ್ದಾಗ. ಅವನ ಹೆಸರೇ ಪ್ರಕರ್ಷೇಣ ನಜ್ಞಾಪಯತಿ ಇತಿ ಪ್ರಾಜ್ಞ ಅಂತ. ನಮಗೆ ಯಾವೊಂದು ವಸ್ತುವಿನ ಯಥಾರ್ಥ ಜ್ಞಾನವನ್ನು ಅವನು ಕೊಡಲ್ಲ. ಅದಕ್ಕೆ ಅವನ ಹೆಸರೇನು? ಪ್ರಾಜ್ಞ. ಅವನನ್ನು ತಿಳ್ಕೊಳ್ಳಿಕ್ಕಾಗಲ್ಲ. ಹೊರಗಡೆಯ ಇಂದ್ರಿಯಗಳ ಕಾಟ ಇಲ್ಲದಿದ್ದಾಗಲೂ ಕೂಡ
ಈ ಅವಸ್ಥಾದ್ವೈವಿಧ್ಯವನ್ನು ನಿಯಂತ್ರಣ ಮಾಡುವ ದೇವತೆಗಳ ಅರ್ಥ ಆಗಲ್ಲ ಅಂದರೆ ಜೀವನಿಗೆ ಶಕ್ತಿ ಇಲ್ಲ ದೇವರನ್ನು ತಾನೇ ತಿಳ್ಕೊಳ್ಳಿಕ್ಕೆ. ಹಾಗಿದ್ರೆ ದೇವರ ಅನುಗ್ರಹ ಮಾಡಬೇಕಷ್ಟೆ. ಅದು ಬಿಡಿ, ಈ ಮೂರು ಅವಸ್ಥೆಗಳ ಬಗ್ಗೆನೇ ಯೋಚನೆ ಮಾಡಿರಲ್ಲ. ಶಾಸ್ತ್ರ ಹೇಳದೆ ಹೋದ್ರೆ ಈ ಮೂರು ಅವಸ್ಥೆ ಇದೆ ಅನ್ನೋದ್ರದ್ದೇ ಯೋಚನೆ ಇರಲ್ಲ. ಇನ್ನು ಈ ಮೂರು ಅವಸ್ಥೆಯ ನಿಯಾಮಕನಾದ ದೇವರು ಅವನು ಗೊತ್ತಾಗ್ತಾನ? ಶಾಸ್ತ್ರ ಹೇಳುತ್ತೆ, ನಾವು ಕೇಳಬೇಕಷ್ಟೆ. ಶಾಸ್ತ್ರಯೋಗ ಪರಾಭೂತ್ವ ಸ್ವಮಾತ್ಮಾನಮಭೀಪ್ಸವ ತಮೋ ರಜಾಭ್ಯಾಂ ನಿರ್ಮುಕ್ತಾ ತಂ ಪ್ರಪಶ್ಯಂತಿ ಮೂರ್ತಿಷು. ಅದರಿಂದ ಶಾಸ್ತ್ರದಲ್ಲಿ ತೊಡಗಿ ದೇವರನ್ನು ತಿಳಿಯಬೇಕು ಎಂದು ಬಯಸಿ ರಜೋಗುಣ ತಮೋಗುಣಗಳಿಂದ ಬಿಡುಗಡೆ ಹೊಂದಿ ಮೂರ್ತಿಷು ಪ್ರಪಶ್ಯಂತಿ, ದೇವರ ಅನೇಕ ಮೂರ್ತಿಗಳಲ್ಲಿ ನಮ್ಮ ಅಂತರ್ನಿಯಾಮಕವಾದ ವಿಶ್ವತೈಜಸ ಪ್ರಾಜ್ಞರನ್ನ ತಿಳಿಯುತ್ತಾರೆ. ಇದೆಲ್ಲಿಂದ ಹೇಳಿದ್ರಿ ಅಂದರೆ ಉಪನಿಷತ್ತಿನಿಂದ ಹೇಳಿದ್ದು. ಮಾಂಡೂಕ ಉಪನಿಷತ್ತಿನ ಹಿನ್ನೆಲೆಯಿಂದ ಇದನ್ನು ಜೋಡಿಸಿಕೊಂಡದ್ದು. ಅನುಚ್ಛ್ವಾಸಾನಿ ಅಮೂರ್ತೀನಿ ಯಾನಿ ವಜ್ರೋಪಮಾನ್ಯಪಿ. ಈ ಮೂರು ಮೂರ್ತಿಗಳಿದೆಯಲ್ಲ, ವಿಶ್ವ, ತೈಜಸ, ಪ್ರಾಜ್ಞ, ತುರಿಯನ್ನು ಇಟ್ಕೊಳ್ಬಹುದು. ಇಲ್ಲಿ ಅವಸ್ಥಾ ತ್ರೈವಿಧ್ಯದ ಬಗ್ಗೆ ಮಾತಾಡಿದ್ರಿಂದ ಮೂರು ಮೂರ್ತಿ ಅಂತ ಹೇಳೋದು. ಇವು ಅನುಚ್ಛ್ವಾಸಾನಿ, ಉಸಿರಾಡುವುದಿಲ್ಲ. ಈ ಮೂರು ಮೂರ್ತಿಗಳು, ದೇವರ ಮೂರು ಮೂರ್ತಿಗಳು ಉಸಿರಾಡೋದಿಲ್ಲ. ಏನ್ರಿ ಇದು ಉಸಿರಾಡೋದಿಲ್ಲ ಅಂದರೆ ಮುಖ್ಯ ಪ್ರಾಣನ ಅನುಗ್ರಹ ಬೇಡ ಉಸಿರಾಡಲಿಕ್ಕೆ ಅಂತ. ಯಾಕೆಂದ್ರೆ ನಾವು ಚಿಂತನೆ ಮಾಡುವಾಗ ಭಾಗವತದಲ್ಲಿ ಧ್ಯೇಯ ಮೂರ್ತಿಯನ್ನು ಕುರಿತು ಚಿಂತನೆ ಮಾಡುವಾಗ ಹೊಟ್ಟೆ, ದೇವರು ಉಸಿರಾಡುವುದರ ಮೂಲಕ ಹೊಟ್ಟೆ ಅಲುಗುವುದನ್ನು ಚಿಂತಿಸಿ ಅಂತಾರೆ. ಭಾಗವತದಲ್ಲಿ ದೇವರ ಅಡಿಯಿಂದ ಮುಡಿಯವರೆಗಿನ ಚಿಂತನೆ ಇದೆ. ಅಲ್ಲಿ ದೇವರ ಹೊಟ್ಟೆ ಉಸಿರಾಟದಿಂದ ಅಲುಗುವುದನ್ನು ಕಾಣ್ರಿ ಅಂತ ಇದೆ. ಹಾಗಾದ್ರೆ ದೇವರು ಉಸಿರಾಡಲ್ವಾ? ಇಲ್ಲಿ ಹೇಳ್ತಾ ಇದ್ದೀರಾ ಅನುಚ್ಛ್ವಾಸ ಅಂತ. ಹೌದು, ಎರಡೂ ಕರೆಕ್ಟ್. ಪ್ರಾಣದೇವರ ಅನುಗ್ರಹದಿಂದ ಉಸಿರಾಡಲ್ಲ. ಪ್ರಾಣದೇವರಿಗೆ ಉಸಿರು ಕೊಟ್ಟವನವನು, ಉಸಿರಿನ ದೇವತೆಗೆ ಉಸಿರನ್ನಿತ್ತವ. ಅದರಿಂದಾಗಿ ಆ ಸೂಕ್ಷ್ಮ ಸಂಗತಿಯನ್ನ ಮಹಾಭಾರತ ಹೇಳಿತು, ಅನುಚ್ಛ್ವಾಸಾನಿ. ಅದನ್ನೆಲ್ಲಿ ನೋಡ್ಬಿಡೋಣ. ಎದೆ ಬಗೆದು, ಮೂಗೊಡೆದು, ಗಂಟಲನ್ನು ಹರಿದು ನೋಡೋಣವೇ? ಆಪರೇಷನ್ ಮಾಡಿ ಒಳಗಿನ ಅಂಗಾಂಗಗಳನ್ನು ನೋಡುವ ಹಾಗೆ ದೇವರನ್ನು ನೋಡ್ಲಿಕ್ಕಾಗತ್ತೋ ಅಂದರೆ ಅಮೂರ್ತಾನಿ ಎಂದರು. ಮೂರ್ತ ಪದಾರ್ಥವೇ ಅಲ್ಲ. ನೀವು ಹೊರಗಡೆಯ ಚರ್ಮವನ್ನು ಸುಲಿದು ಮೂರ್ತವನ್ನು ನೋಡೀರಿ, ಅಮೂರ್ತವೇ ಆದರೆ ಎಲ್ಲಿಂದ ನೋಡೋದು? ಪೃಥಕ್ ಭೂತೆ ಚತುಷ್ಟೇಶು ಚತುರ್ಷು ಆಶ್ರಮ ಕರ್ಮಸು ಸಮಾಧೌ ಯೋಗಮೇ ವೈಶಾಂ ಶಾಂಡಿಲ್ಯಶ್ಚ ಮಮಬ್ರವೀತ್. ಆ ಕಾರಣದಿಂದ ಸಮಾಧೌ ಯೋಗಂ, ದೇವರ ಧ್ಯಾನವೇ ಉಪಾಯ. ದೇವರ ಧ್ಯಾನವನ್ನು ಉಪಾಯ ಅಂತ ಮಾಡಬೇಕಾದ್ರೆ ಏನು? ಶಾಂಡಿಲ್ಯ ಚಮಮಬ್ರವೀತ್. ಶಾಂಡಿಲ್ಯ ಅನ್ನುವ ಋಷಿ ನೀವು ಧ್ಯಾನದಲ್ಲಿ ಯಶಸ್ವಿ ಆಗಬೇಕಾದ್ರೆ ಶಮಂ ಅಬ್ರವೀತ್, ಶಾಂತಿಯನ್ನೇ ಪ್ರಧಾನವಾಗಿ ನುಡಿದ. ಶಮ ಅಂದರೆ ಶಾಂತ, ಹೊರಗಡೆಯ ವಸ್ತುಗಳಿಗೆ ಸಾಧ್ಯವಾದಷ್ಟು ಕಡಿಮೆ ರೆಸ್ಪಾನ್ಸ್ ಮಾಡೋದು. ಅದರಿಂದ ಏನು ಪ್ರಯೋಜನ? ಅತ್ಯಂತ ದಡ್ಡನಾದವನು ಕಡಿಮೆ ರೆಸ್ಪಾನ್ಸ್ ಮಾಡ್ತಾನೆ. ಅದಕ್ಕೆ ಹೇಳಿದ್ದು ಶಮಮಬ್ರವೀತ್. ಹಾಗಾದರೆ ಏನು? ಕಡಿಮೆ ರೆಸ್ಪಾನ್ಸ್ ಮಾಡಬೇಕಾದ್ರೆ ಭಾಂಗ್ ತಗೊಂಡ್ಬಿಡೋದೇ? ಅಡ್ಡದಾರಿಗಳೆಲ್ಲ ಉಂಟು, ನಂಬಾಗಿ ಬಿಡೋದು ಅಲ್ಲ. ದೇವರ ಭಕ್ತಿಯು ಶಮಶಬ್ದ ವಾಚ್ಯ. ಶಮೋ ಮನ್ನಿಷ್ಠತಾ ಬುದ್ಧೇ.
ಹೊರಗಡೆಯ ಶಮ ಯಾಕೆ ಅಂದರೆ ಒಳಗಡೆಯ ಭಕ್ತಿಯಿಂದ. ಒಳಗಡೆಯ ಭಕ್ತಿ ಉತ್ಕಟವಾಗಿದ್ದು ಅಂದರೆ ಹೊರಗಡೆ ಇಂದ್ರಿಯದ ಶಾಂತಿ ಸಹಜವಾಗಿ ಜೊತೆಗೂಡಿ ಇರುತ್ತೆ. ಅದರಿಂದಾಗಿ ಶಾಂಡಿಲ್ಯ ಅನ್ನುವ ಋಷಿ ಸಮಾಧೌ ಯೋಗಂ ಶಮಮಬ್ರವೀತ್. ಧ್ಯಾನದ ಉಪಾಯ ಯಾವುದು ಅಂದರೆ ಶಮ, ಶಾಂತಿ ಅನ್ನಂತೆ. ವಿದಿತ್ವಾ ಸಪ್ತ ಸೂಕ್ಷ್ಮಾಣಿ ಷಡಂಗಂಚ ಮಹೇಶ್ವರಂ ಪ್ರಧಾನ ವಿನಿಯೋಗಜ್ಞ ಪರಂ ಬ್ರಹ್ಮಾಧಿಗಚ್ಚತಿ. ಹೀಗೆ 7 ಸೂಕ್ಷ್ಮಗಳನ್ನು ತಿಳಿದು 6 ಅಂಗಗಳನ್ನು ತಿಳಿದು ಪ್ರಕೃತಿಯ ವಿನಿಯೋಗವನ್ನು ತಿಳಿದವನು ಬ್ರಹ್ಮನನ್ನು ತಿಳಿಯುತ್ತಾನೆ ಅನ್ನುವಲ್ಲಿಗೆ 238ನೆಯ ಅಧ್ಯಾಯ. ಇದಾದ ಮೇಲೆ ನಾವು ಜ್ಞಾನವನ್ನು ಪಡಿಬೇಕು. ಜ್ಞಾನವನ್ನು ಪಡಿಬೇಕಾದ್ರೆ ಪ್ರತಿಬಂಧಕಗಳು ಯಾವುದು ಅನ್ನೋದ್ರ ಬಗ್ಗೆ ಹೇಳದೆ ಹೋದರೆ ಪ್ರತಿಬಂಧಕವಾದದ್ದನ್ನು ದಾಟಿ ಅರಿವನ್ನು ಪಡೆಯೋದು ಹೇಗೆ? ಈಗ ಅದನ್ನು ಹೇಳ್ತಾ ಇದ್ದಾರೆ. ಹೃದಯ ಕಾಮದ್ರುಮಶ್ಚಿತ್ರ ಮೋಹ ಸಂಚಯ ಸಂಭವ ಕ್ರೋಧಮಾನ ಮಹಾಸ್ಕಂಧ ವಿವಿತ್ಸಾ ಪರಿವೇಚನ. ಹೃದಯದಲ್ಲಿ ಕಾಮವೆಂಬ ಮರವಿದೆ. ಮೋಹ ಸಂಚಯ ಸಂಭವ, ಒಂದು ವಸ್ತುವಿನ ಬಗೆಗೆ ತಪ್ಪು ತಿಳುವಳಿಕೆ ಅಂತನ್ನುವ ಬೇರಿನಿಂದ ಹಿರಿದಾಗಿ ಒಡೆದ ಕಾಮವೆಂಬ ಮರ ಹೃದಯದಲ್ಲಿ ಬೇರು ಬಿಟ್ಟಿದೆ. ಕ್ರೋಧಮಾನ ಮಹಾಸ್ಕಂಧ, ಈ ಕಾಮವೆಂಬ ಮರದ ರೆಂಬೆ ಕೊಂಬೆಗಳು ಯಾವುದು ಅಂತಂದ್ರೆ ಸಿಟ್ಟು, ಕ್ರೋಧ, ಮಾನ, ಆತ್ಮಪ್ರತ್ಯಯ. ಇದೆರಡು ರೆಂಬೆ ಕೊಂಬೆಗಳಿದ್ದ ಹಾಗೆ. ಇದಕ್ಕೆ ನೀರು ಎಲ್ಲಿಂದ ಬರುತ್ತೆ? ವಿವಿತ್ಸಾ ಪರಿವೇಚನ, ಇದನ್ನು ಪಡಿಬೇಕು ಅನ್ನುವ ಬಯಕೆ. ವಿವಿತ್ಸಾ ಅಂದರೆ ವೇತ್ತುಮಿಚ್ಛ, ವಿದಿಲ್ ಲಾಭೆ ಅಂತ ಧಾತು. ವಿವಿತ್ಸಾ ಅಂದರೆ ತಿಳಿಯುವ ಬಯಕೆ ಅಂತ ಮಾತ್ರ ಅರ್ಥ ಅಲ್ಲ. ವಿವಿತ್ಸಾ ಅನ್ನೋದಕ್ಕೆ ಪಡೆಯುವ ಬಯಕೆ ಅಂತ ಧಾತು ಹೇಳಿದ್ನಲ್ಲ, ವಿದಿಲ್ ಲಾಭೆ. ವಿವಿತ್ಸಾ ಪರಿವೇತನ, ಪಡೆಯಬೇಕೆಂಬ ಬಯಕೆಯ ನೀರಿನಿಂದ ಕ್ರೋಧ, ಸಿಟ್ಟು ಮತ್ತೆ ಅತಿಮಾನವೆಂಬ ರೆಂಬೆ ಕೊಂಬೆಗಳಿರುವ, ಮೋಹವೆಂಬ ಅಂಕುರವಿರುವ ಕಾಮವೆಂಬ ಮರ ಹೃದಯದಲ್ಲಿ ಬೇರು ಬಿಟ್ಟಿದೆ. ತಸ್ಯ ಚಾಜ್ಞಾನಮಾಧಾರ ಪ್ರಮಾದ ಪರಿಶೇಚನಂ ಯೋಭ್ಯಸೂಯ ಫಲಾಚೋಹಿ ಪುರಾ ದುಷ್ಕೃತ ಸಾರವಾನ್. ತಸ್ಯ ಚ ಅಜ್ಞಾನಮಾಧಾರ. ಅಲ್ಲ, ಮರಕ್ಕೆ ಬೇಸ್ ಯಾವುದು ಅಂದರೆ ನೆಲ. ಈ ಕಾಮವೆಂಬ ಮರಕ್ಕೆ ಬೇಸ್ ಯಾವುದು ಅಂದರೆ ಅಜ್ಞಾನಮಾಧಾರ. ಅಜ್ಞಾನವೇ ಆಧಾರ. ಪ್ರಮಾದ ಪರಿವೇತನಂ, ಮೈಮರೆವು ಅನ್ನುವುದೇ ಮಳೆ. ಸೋಭ್ಯಸೂಯ ಫಲಾಚೋಹಿ, ಅಸೂಯೆ ಅಂತನ್ನೋದೇ ಎಲೆ. ಪುರಾ ದುಷ್ಕೃತ ಸಾರವಾನ್, ಕಾಂಡಸಾರ ಯಾವುದು ಅಂದರೆ ಕಾಂಡದ ಒಳಗಡೆ ಒಂದು ಶಕ್ತಿ ಇರುತ್ತೆ. ಆ ಕಾಂಡದ ಒಳಗಿನ ಶಕ್ತಿ ಮೇಲ್ಗಡೆಯ ಎಲೆ ಮತ್ತು ಹಣ್ಣುಗಳಿಗೂ ಕಾಯಿಗಳಿಗೂ ಬೇರಿನಿಂದ ಸಪ್ಲೈ ಮಾಡುತ್ತದೆ. ಅದನ್ನು ಕಾಂಡಸಾರ ಅಂತ ಕರೀತಾರೆ. ಆ ಕಾಂಡಸಾರ ಯಾವುದು ಅಂದರೆ ದುಷ್ಕೃತ, ಪಾಪ. ಸಮೋಹ ಚಿಂತಾ ವಿಟಪಃ ಶೋಕ ಶಾಖೋ ಭಯಾಂಕುರ. ಸಮೋಹ, ಚಿಂತೆ ಅನ್ನೋದೇ ನೆರಳು. ಆಮೇಲೆ ಶೋಕವೇ ಕೊಂಬೆ, ಭಯಾಂಕುರ. ಭಯವೇ ಇದಕ್ಕೆ ಅಂಕುರ. ಇನ್ಸೆಕ್ಯೂರಿಟಿ. ಅಯ್ಯೋ, ಏನೋ ಸೆಕ್ಯೂರಿಟಿಗಾಗಿ ಏನೋ ಮಾಡ್ಕೊಳ್ಬೇಕು ಅನ್ನುವಂಥದ್ದು.
ಮೋಹನಾಭಿಪಿಪಾಸಾಭಿಃ ಲತಾಭಿಃ ಪರಿವೇಷ್ಟಿತಃ. ಮೋಹ ಮತ್ತು ಪಿಪಾಸ ಅನ್ನೋದು ಬಳ್ಳಿ ಇದ್ದ ಹಾಗೆ. ಉಪಾಸತೆ ಮಹಾವೃಕ್ಷಂ ಸುಲುಬ್ಧಾಸ್ತೆ ಫಲೇಪ್ಸವಃ ಆಯತೈ ಸಂಯತಾಪಾಚೈಃ ಫಲಾನಿ ಪರಿಭಕ್ಷಯನ್. ಈ ಮಹಾವೃಕ್ಷವನ್ನು ಹಣ್ಣು ಬೇಕು ಅನ್ನುವ ಬಯಕೆಯಿಂದ ಪ್ರತಿಯೊಬ್ಬ ಜೀವರು ಪ್ರವೇಶ ಮಾಡ್ತಾರೆ. ಆಯತೈ ಎಲ್ಲೆಡೆ ಹರಡಿರುವ ಪಾಶಗಳಿಂದ ಈ ಪಕ್ವವಾದ ಫಲವನ್ನು ಉಣ್ಲಿಕ್ಕೆ ಶುರು ಮಾಡ್ತಾರೆ. ಯಸ್ತಾನ್ ಪಾಶಾನ್ ವಶೇ ಕೃತ್ವಾ ತಂ ವೃಕ್ಷಮಪಕರ್ಷತಿ ಗತಸ್ಸ ದುಃಖಯೋರಂತಂ ಜರಾ ಮರಣಯೋರ್ದ್ವಯೋ. ಯಾರು ಹಗ್ಗವನ್ನು ವಶದಲ್ಲಿಟ್ಕೊಳ್ತಾನೆ ಅವನು ಆಸೆ ಅನ್ನುವ ಹಗ್ಗಗಳನ್ನು ಈ ಕಾಮ ಅಂತನ್ನುವ ಮರವನ್ನು ಬೀಳಿಸ್ಲಿಕ್ಕಾಗತ್ತೆ. ಆವಾಗ ಜರ ಹಾಗೂ ಮರಣದ ಅಂತವನ್ನು ಪಡೀತಾರೆ. ಸಂರೋಹತ್ಯ ಕೃತ ಪ್ರಜ್ಞ ಸ ಸತ್ವೋ ಹಂತಿ ಪಾದವಂ ಸತಮೇವಾಹತೋ ಹಂತಿ ವಿಷಂಗ್ರಸ್ತಮಿವಾತುರಂ. ಪ್ರಜ್ಞೆ ಇಲ್ಲದವನು ಈ ಬಯಕೆ ಎಂಬ ವೃಕ್ಷವನ್ನು ಚೆನ್ನಾಗಿ ಸಿಂಪಡಿಸಿ ಬೆಳೆಸ್ತಾನೆ, ಕಾಮ ಅನ್ನುವ ವೃಕ್ಷವನ್ನು. ಯಾರಿಗೆ ಪ್ರಜ್ಞೆ ಇರುತ್ತೆ ಸಸತ್ವ ಅವನು ಪಾದಪಂ ಹಂತಿ, ಈ ಕಾಮವೆಂಬ ಮರವನ್ನು ನಾಶ ಮಾಡ್ತಾನೆ. ಕೊಲ್ಲದಿದ್ದರೆ ನಮ್ಮನ್ನೇ ಕೊಲ್ಲುತ್ತೆ, ಉಂಡ ವಿಷದ ಹಾಗೆ. ತಸ್ಯಾನುಗತ ಮೂಲಸ್ಯ ಮೂಲಮುದ್ರಿಯತೆ ಬಲಾತ್ ತ್ಯಾಗ ಅಪ್ರಮಾದಾತ್ ಕೃತಿನ ಸತ್ಯೇನ ಪರಮಾಸಿನ. ಸರಿ, ಯಾವುದರಿಂದ ಕತ್ತರಿಸಬೇಕು? ಸತ್ಯ, ಯಥಾರ್ಥ ಜ್ಞಾನ, ಶಾಸ್ತ್ರದಿಂದ ಪಡೆದ ಯಥಾರ್ಥ ಜ್ಞಾನವೆಂಬ ಕತ್ತಿಯಿಂದ ಇದನ್ನು ಕತ್ತರಿಸಬೇಕು. ಅದಕ್ಕೆ ಬಲ ಬೇಕಲ್ಲ, ತ್ಯಾಗ ಮತ್ತು ಅಪ್ರಮಾದ. ತ್ಯಾಗ ಅಂದರೆ ಬಿಟ್ಬಿಡೋದು ಅಂತ ಅರ್ಥ ಅಲ್ಲ, ಮಾನಸಿಕವಾಗಿ ಅಂಟದೇ ಇರೋದು. ಏವಂ ಯೋ ವೇದ ಕಾಮಸ್ಯ ಕೇವಲಂ ಪರಿತರ್ಪಣಂ ಏತಚ್ಚ ಶಸ್ತ್ರಂ ಕಾಮಸ್ಯ ಸುದುಃಖಾನ್ಯತಿ ವರ್ತತೆ. ಮೊದಲು ಇದನ್ನು ತಿಳಿದ್ರೆ ಸಾಕು, ಕ್ರಮೇಣ ಇದನ್ನು ಕತ್ತರಿಸಬೇಕು ಅಂತನ್ನುವ ಬಯಕೆ ಮೂಡುತ್ತೆ. ಮೊದಲು ತಿಳಿಬೇಕು. ನೋಡಿ, 15ನೇ ಅಧ್ಯಾಯದಲ್ಲಿ ಜಗದ್ವೃಕ್ಷವನ್ನು ನಾವು ನೋಡಿದ್ವಿ. ಹಾಗೆ ಇಲ್ಲಿ ಮನುಷ್ಯನ ಹೃದಯದಲ್ಲಿ ಮೂಡುವ ಕಾಮವೃಕ್ಷ ಎಂತಹ ಅಪೂರ್ವವಾದ ರೂಪಕ. ಈ ರೂಪಕದಲ್ಲಿ ಅನ್ಯೋಕ್ತಿಯಲ್ಲಿ ಬೇರೆ ಯಾವ ಕವಿ ಹೇಳಿಯಾನು ಅಲ್ವಾ? ಶರೀರಂ ಪುರಮಿತ್ಯಾಹು ಸ್ವಾಮಿನಿ ಬುದ್ಧಿರಿಷ್ಯತೆ ತತ್ರ ಬುದ್ಧೇಶ್ಚರೀರಸ್ಥಂ ಮನೋ ನಾಮಾರ್ಥ ಚಿಂತಕಂ. ಇನ್ನೊಂದು ಬಗೆಯ ರೀತಿಯಿಂದ ಹೇಳ್ತಾ ಇದ್ದಾರೆ, ಶರೀರಂ ಪುರಮಿತ್ಯಾಹು, ಶರೀರವೇ ಪಟ್ಟಣ, ಇಲ್ಲಿ ಬುದ್ಧಿಯೇ ಸ್ವಾಮಿ, ಮನಸ್ಸೇ ಅರ್ಥಚಿಂತನೆ ಮಾಡುವ ಅಮಾತ್ಯ. ಇಂದ್ರಿಯಾಣಿ ಜನಾ ಪೌರಾಹ ತದರ್ಥಾಸ್ತು ಪುರೋಹಿತಾಹ. ಇಂದ್ರಿಯಗಳೇ ಜನರು, ಈ ಪಟ್ಟಣದಲ್ಲಿರುವ ಪೌರರು. ತದರ್ಥಾಸ್ತು ಪುರೋಹಿತಾಹ, ಇಂದ್ರಿಯದ ಅರ್ಥ ಅಂದರೆ ಶಬ್ದ ಸ್ಪರ್ಶ ರೂಪರಸ ಗಂಧಗಳು, ಅವರೇ ಪುರೋಹಿತರಿದ್ದ ಹಾಗೆ. ಪುರೋಹಿತರು ಏನು ಮಾಡಿಸ್ತಾರೆ? ಪೂರ್ವಮೇವ ಹಿತ ಯಾವುದೋ ಅದು, ಪೂರ್ವವೇ ಹಿತವನ್ನು ಯೋಚನೆ ಮಾಡುವವರು ಪುರೋಹಿತರು. ನಮಗೆ ಬೇಕಾದ ಹಾಗೆ ಶಬ್ದಸ್ಪರ್ಶ ರೂಪರಸಗಂಧಗಳನ್ನು ಬಗ್ಗಿಸ್ಕೊಳ್ತೇವೆ. ಇನ್ನೊಂದು ಧ್ವನಿಯೂ ಇದೆ. ಪುರೋಹಿತರು ಅಂದರೆ ಪುರಃ ಅಹಿತರು. ನಮ್ಮನ್ನು ಕಾಮನೆಗಳಲ್ಲಿ ತೊಡಗಿಸಿ, ಕಾಮ್ಯ ಕರ್ಮಗಳಲ್ಲಿ ತೊಡಗಿಸಿ, ಧರ್ಮಾರ್ಥ ಕಾಮಗಳೇ ನಿಮ್ಮ ವ್ಯಾಪ್ತಿ ಅಂತ ಹೇಳಿ ನಮ್ಮನ್ನ ಒಪ್ಪಿಸುವವರು ಅವರು ಪುರೋಹಿತರೇ. ಪುರೋಹಿತರು ಅನ್ನೋ ಶಬ್ದಕ್ಕೆ ಎರಡು ಅರ್ಥ ಇದೆ. ಮೊದಲೇ ನಮಗೆ ಯಾವುದು ಹಿತ ಅನ್ನುವುದನ್ನು ತಿಳಿದು ಅದರಂತೆ ಮಾಡುವವರು ಪುರೋಹಿತರು. ಪೂರ್ವಮೇವ ಹಿತಂ ಪ್ರಭುಂ ಅಂತ ಆಚಾರ್ಯರ ಅರ್ಥ. ಇನ್ನು ಇಲ್ಲಿ ಅರ್ಥ ಶಬ್ದಸ್ಪರ್ಶ ರೂಪರಸಗಂಧಗಳು ಪುರೋಹಿತ ಅಂದ್ರೇನು? ಮೊದಲೇ ಅಹಿತವನ್ನು ಉಂಟು ಮಾಡುವವರು, ಇಷ್ಟೇ ನಿಮ್ಮ ಪ್ರಪಂಚ ಅಂತ ಹೇಳಿ ನಂಬಿಸುವವರು.
ಆಚಾರ್ಯನಾದವ ಇದರ ಮಿತಿಯನ್ನು ತಿಳಿಸ್ತಾನೆ. ಕೇವಲ ಪುರೋಹಿತರಾದರೆ ನಿಮ್ದಿಷ್ಟೇ ಈ ಕ್ರಿಯೆಯನ್ನು ಮಾಡಬೇಕು, ಯಾಕೆ ಇಲ್ಲಿ ಒಳ್ಳೆಯದಾಗತ್ತೆ, ಈ ಕ್ರಿಯೆಯನ್ನು ಮಾಡಬೇಕು, ಯಾಕೆ ಇಲ್ಲಿ ಒಳ್ಳೆಯದಾಗತ್ತೆ ಅಂತ. ಅದರಿಂದಾಗಿ ಶರೀರ ಅನ್ನೋದು ಪಟ್ಟಣ, ಇದನ್ನು ಆಳ್ತಾ ಇರುವ ರಾಣಿ ಅಂದರೆ ಬುದ್ಧಿ, ಮನಸ್ಸು ಅಂತನ್ನುವ ಅಮಾತ್ಯ, ಇಂದ್ರಿಯ ಅಂತನ್ನೋದು ಜನರು, ಪೌರರು, ಪುರೋಹಿತರು ಅಂದರೆ ಶಬ್ದಸ್ಪರ್ಶ ರೂಪರಸಗಂಧಾದಿಗಳು. ತತ್ರ ದ್ವೌ ದಾರುಣೌ ದೋಷೌ ತಮೋ ನಾಮ ರಜಸ್ತಥಾ ಯಮರ್ಥಮುಪಜೀವಂತಿ ಪೌರಾಸ್ಸಹ ಪುರೇಶ್ವರಾಹ. ಅದರಲ್ಲಿ 2 ದಾರುಣ ದೋಷ, ತಮಸ್ಸು ಮತ್ತು ರಜಸ್ಸು. ಅದ್ವಾರೇಣ ತಮೇವಾರ್ಥಂ ದ್ವೌ ದೋಷ ಉಪಜೀವತಃ. ಈ ಇಂದ್ರಿಯಗಳೆಂಬ ಪೌರರ ಮೂಲಕವೇ ತಮೋಗುಣ ಮತ್ತು ರಜೋಗುಣಗಳು ಹೊಕ್ಕಿರುತ್ತೆ. ಯಾವುದು ಜ್ಞಾನ ಬರಲಿಕ್ಕೆ ಬಾಗಿಲೋ ಅದೇ ಬಾಗಿಲಿನಲ್ಲಿ ಇವುಗಳು ಬರ್ತವೆ. ಒಬ್ಬ ಮಹಾವಿಜ್ಞಾನಿ, ಪ್ರಾಯ ನ್ಯೂಟನ್ ಅಂತ ಕೇಳಿದ ನೆನಪು, ಅವನ 2 ಬೆಕ್ಕುಗಳಿದ್ವಂತೆ. ಹೀಗೆ ಆ 2 ಬೆಕ್ಕುಗಳು ಯಾವಾಗಲೂ ಬಂದು ಹೋಗಿ ಮಾಡ್ತಾ ಇದ್ವು. ಇವನು ನೆಮ್ಮದಿಯಿಂದ ಪ್ರಯೋಗ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೇನು ಮಾಡಿದ್ನಂತೆ, ಅವನು ದೊಡ್ಡ ಬೆಕ್ಕು ನುಸುಳಲಿಕ್ಕೆ ಒಂದು ದೊಡ್ಡ ತೂತು, ಚಿಕ್ಕ ಬೆಕ್ಕು ನುಸುಳಲಿಕ್ಕೆ ಒಂದು ಚಿಕ್ಕ ತೂತು ಮಾಡಿದನಂತೆ. ಅವನು ಕೆಲಸದವಳನ್ನ ಕೂಟ್ಲಂತೆ. ದೊಡ್ಡ ವಿಜ್ಞಾನಿ, ಜಗತ್ತಿನಲ್ಲೇ ಪ್ರಜ್ಞಾವಂತ ಅಂತಾರೆ, ದೊಡ್ಡ ಬೆಕ್ಕು ನುಸುಳುವ ತೂತಿನಲ್ಲೇ ಚಿಕ್ಕ ಬೆಕ್ಕು ನುಸುಳಲ್ವೇ ಅಂತ ಕೇಳಿದಳಂತೆ. ಹಾಗೆ ಯಾವ ಬಾಗಿಲ ಮೂಲಕ ಜ್ಞಾನ ಬರ್ತದೋ ಅದೇ ಬಾಗಿಲ ಮೂಲಕ ಅಜ್ಞಾನವೂ ಬಂದ್ಬಿಡತ್ತೆ. ಯಾವ ಬಾಗಿಲ ಮೂಲಕ ಸತ್ವಗುಣ ಪ್ರವೇಶ ಮಾಡಬೇಕೋ ಅದೇ ಬಾಗಿಲ ಮೂಲಕ ತಮೋಗುಣ ರಜೋಗುಣಗಳು ಬಂದ್ಬಿಡತ್ತೆ. ಇಲ್ಲಿ ಹೇಳೋದು ಇದೇ ಇಂದ್ರಿಯಗಳನ್ನು ಅವಲಂಬಿಸಿಕೊಂಡು, ಅಂದರೆ ಇಂದ್ರಿಯವೆಂಬ ಪೌರರ ಮೂಲಕವೇ ಬರುತ್ತೆ. ನಮ್ಮ ಭಾರತಕ್ಕೆ ಶತ್ರುಗಳು ಭಾರತೀಯರ ಮೂಲಕವೇ ಬರುವ ಹಾಗೆ ಇಲ್ಲಿಯೂ ಅಷ್ಟೆ. ಅದರಿಂದ ಯಮರ್ಥಂ ಬುದ್ಧಿರಧ್ಯಾಸ್ತೆ ತತ್ರ ಬುದ್ಧಿರ್ಹಿ ದುರ್ಧರ್ಷ ಮನಸ್ಸಾಧರ್ಮ್ಯ ಮುಚ್ಯತೆ ಪೌರಾಶ್ಚಾಪಿ ಮನಸ್ತೃಪ್ತಾ ತೇಷಾಮಪಿ ಚಲಾ ಸ್ಥಿತಿ. ಬುದ್ಧಿ ಅನ್ನುವ ರಾಣಿ ಮನಸ್ಸು ಅನ್ನುವ ಅಮಾತ್ಯನ ಮಾತನ್ನೇ ಕೇಳ್ತಾಳೆ, ಪಿಯೆ ಮಾತನ್ನೇ ಕೇಳೋದಲ್ವೇ. ಪೌರರು ಕೂಡ ಮನಸ್ಸಿನಿಂದ ತೃಪ್ತರು. ಓ, ಒಳ್ಳೆ ಮಂತ್ರಿ, ನಮಗೆ ಒಳ್ಳೆ ಮಂತ್ರಿ, ನಮ್ಮ ಮತ್ತೆ ರಾಜರ ನಡುವೆ ಸಹಾಯಕ ಆಗಿರ್ತಾರೆ ಅಂತ ಒಪ್ಕೊಂಡ್ಬಿಟ್ಟಿರ್ತಾರೆ. ಯಮರ್ಥಂ ಬುದ್ಧಿರಧ್ಯಾಸ್ತೆ ಸೋರ್ಥ ಪರಿವಿಷೀದತಿ ಪೌರ ಮಂತ್ರಿ ವಿಯುಕ್ತೋಯಂ ಸೋರ್ಥ ಸಂಸೀದತಿ ಕ್ರಮಾತ್. ಅದಕ್ಕೆ ಬುದ್ಧಿ ಮತ್ತು ಮನಸ್ಸು 2 ಯಾವ ಅರ್ಥವನ್ನು ಅವಲಂಬಿಸಿರ್ತಾವೋ ಅದರಿಂದ ಆಚೆ ತರಬೇಕು. ಆವಾಗ ಅರ್ಥ ಮನಸ್ಸು ಶುಷ್ಕವಾಗತ್ತೆ, ಮನಸ್ಸಿಗೆ ಸಪೋರ್ಟ್ ಇರಲ್ಲ. ಆ ಪ್ರಯೋಜನ ಅಂತ ನಮಗೇನು ಕಾಣ್ತಾ ಇದೆ ಅದು ಬಾಡಿ ಹೋಗಿಬಿಡತ್ತೆ. ಪೃಥಗ್ಭೂತಂ ಯಯಾ ಬುದ್ಧ್ಯ ಮನೋಭವತಿ ಕೇವಲಂ ಅತ್ರೈನಂ ವಿಕೃತಂ ಶೂನ್ಯಂ ರಜ ಪರ್ಯವಶಿಷ್ಟತೆ. ಈ ರೀತಿ ವಿದ್ರೋಹ, ನೀವು ಈ ಪಟ್ಟಣವನ್ನು ಹೇಗೆ ವಶಪಡಿಸಿಕೊಳ್ಬೇಕು ಅಂತನ್ನುವಂತಹ ಒಂದು ಸಂಗತಿಯನ್ನು ಇಲ್ಲಿ ಅರ್ಥಾಂತರನ್ಯಾಸದಿಂದ ಹೇಳ್ತಾ ನಾವು ಏನು ಮಾಡಬೇಕು, ಮನಸ್ಸಿನ ಕೈನಲ್ಲಿ ಬುದ್ಧಿಯನ್ನು ಕೊಡಬಾರದು, ಬುದ್ಧಿಯ ಕೈನಲ್ಲಿ ಮನಸ್ಸು ಕೊಡಬೇಕು ಅಂತ. ಈ ಭಾವುಕತೆ ಮೊದಲಾದವುಗಳೆಲ್ಲ ಮನಸ್ಸಿನ ಸೃಷ್ಟಿ, ಬುದ್ಧಿಯ ಸೃಷ್ಟಿ ಅಲ್ಲ. ತನ್ಮನ ಕುರುತೆ ಸಖ್ಯಂ ರಜಸಾ ಸಹ ಸಂಗತಂ. ಯಾಕೆಂದ್ರೆ ಮನಸ್ಸು ರಜೋಗುಣದೊಟ್ಟಿಗೆ ಸಂಗ ಮಾಡಿಬಿಡುತ್ತೆ. ಆ ಮನಸ್ಸು ರಜೋಗುಣದೊಟ್ಟಿಗೆ ಸಂಗ ಮಾಡಿ
ಪೌರರನ್ನ ರಜೋಗುಣದಲ್ಲಿ ಮುಳುಗಿಸ್ಬಿಡತ್ತೆ. ಅದಕ್ಕಾಗಿ ಬುದ್ಧಿ ಕೈನಲ್ಲಿ ಮನಸ್ಸು ಕೊಡಬೇಕೇ ವಿನಃ ಮನಸ್ಸಿನ ಕೈನಲ್ಲಿ ಬುದ್ಧಿ ಕೊಡಬಾರದು. ಮೊನ್ನೆ ಒಬ್ಬರು ಮಹಾಸ್ವಾಮಿಗಳು ಹೇಳ್ತಾ ಇದ್ರು, ನಾವು ನಮ್ಮ ಪೂರ್ವಾಚಾರ್ಯರನ್ನ ಅಂದ್ರೆ ಭಾವುಕರಾಗ್ತೀರಾ ಅಂತ ಹೇಳ್ತೀರಾ. ಹೌದು, ನಮ್ಮ ತಂದೆ ತಾಯಿಗಳನ್ನಂದ್ರೆ ಭಾವುಕರಾಗಲ್ವೇನು? ಅದರಿಂದಾಗಿ ಅವ್ರನ್ನಂದ್ರೆ ಇವ್ರನ್ನಂದ್ರೆ ನೀವು ಉತ್ಕಟವಾಗಿ ರಿಯಾಕ್ಟ್ ಮಾಡಬೇಕು. ಪ್ರಶ್ನೆ ಏನು ಅಂತ ಕೇಳಿಸ್ಕೊಳ್ಳೋದ್ ನಂತರ ಉತ್ತರ ಕೊಡ್ಲಿಕ್ಕೆ ಮೊದಲು ತಯಾರಾಗಿರ್ಬೇಕು ಅಂತ ಅಲ್ಲ. ಹಾಗಾದ್ರೆ ಅದು ಬೇರೆ ಮತದವ್ರಿಗೂ ಅನ್ವಯ. ಎಲ್ಲರಿಗೂ ಅವರವರು ಪೂರ್ವಾಚಾರ್ಯರು ಬೇರೆ ಬೇರೆ ಜನ್ಮದಲ್ಲಿ ಬೇರೆ ಬೇರೆ ಇರ್ತಾರೆ. ಸತ್ಯ ತಿಳ್ಕೊಳ್ಳೋದು ಯಾವಾಗ? ಅದಕ್ಕೆ ಹೇಳಿದ್ದು. ಇಲ್ಲಿ ಹೇಳಿದ್ರು ಅವರು, ಮನಸ್ಸಿನ ಕೈನಲ್ಲಿ ಬುದ್ಧಿ ಕೊಡಬಾರದು, ಬುದ್ಧಿ ಕೈನಲ್ಲಿ ಮನಸ್ಸು ಕೊಡಬೇಕು. ಆ ಬುದ್ಧಿ ಶಾಸ್ತ್ರಾನುಗುಣವಾಗಿರಬೇಕು, ಆತ್ಮನಿಷ್ಠವಾಗಿರಬೇಕು ಅಂತ ಹೇಳಿದ್ದು ಆ ಹಿನ್ನೆಲೆಯಲ್ಲಿ. ಇಲ್ಲ ಅಂದರೆ ರಜೋಗುಣ, ಈ ಜನ್ಮದಲ್ಲಿ ನನಗೆ ಈ ಪರಂಪರೆ ದೊಡ್ಡದು, ಈ ಪರಂಪರೆ ಪೂರ್ವಾಚಾರ ನಂದೇ, ನೀನು ಹೊಡೆದಾಕ್ಬಿಡ್ತೀನಿ, ಮುಂದಿನ ಜನ್ಮದಲ್ಲಿ ಬೇರೆ. ಹಾಗಲ್ಲ. ಅದರಿಂದ ಪೌರರನ್ನ ಅಂದರೆ ಇಂದ್ರಿಯಗಳನ್ನ, ಮನಸ್ಸು ರಜೋಗುಣದೊಟ್ಟಿಗೆ ಒಪ್ಪಂದ ಮಾಡಿಕೊಂಡು ಪೌರರನ್ನೆಲ್ಲ ತಗೊಂಡೋಗಿ ರಜೋಗುಣಕ್ಕೆ ಹಾಕ್ಬಿಡುತ್ತೆ. ಅದಕ್ಕೆ ಅದರಿಂದ ದೂರ ಇರಬೇಕು ಅಂತ ಹೇಳ್ತಾರೆ. ಅದೇ ನಾನು ಇದು 3ನೇ ಸರ್ತಿ ಹೇಳ್ತಾ ಇದ್ದೇನೆ. ಬಾಮಿಯಾನ್ ಅನ್ನುವ ಅಫ್ಘಾನಿಸ್ತಾನದ ಪ್ರದೇಶದಲ್ಲಿ ಬುದ್ಧನ ಮಂದಿರ ಇತ್ತು. ಬುದ್ಧನ ದೊಡ್ಡ ದೊಡ್ಡ ವಿಗ್ರಹಗಳು. ಅದನ್ನು ಹೊಡೆದಾಕಿದ್ರು, ಕೇಕೆ ಹಾಕೊಂಡು ನಗ್ತಾ ಇದ್ದಾರೆ ಇಸ್ಲಾಂ ಉಗ್ರರು. ಅವರೇ ಹೋದ ಜನ್ಮದಲ್ಲಿ ಆ ಬುದ್ಧನ ಪ್ರತಿಮೆಯನ್ನು ಕಂಡು ಬೌದ್ಧರಾಗಿ ಕೈ ಮುಗಿದಿರಬಹುದಲ್ವಾ? ಹಾಗೆ ಆಯಾ ಕಾಲದಲ್ಲಿ ನಾವು ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನವೇ ಪಡಲ್ಲ. ಬುದ್ಧಿ ಕೈನಲ್ಲಿ ಇದನ್ನು ಕೊಡದೆ ಹೋದರೆ, ಮನಸ್ಸು ಕೊಡದೆ ಹೋದರೆ. ಅದಕ್ಕೆ ಹೀಗಿರಬೇಕು ಅಂತ ಹೇಳಿದ್ರು ಅನ್ನುವಲ್ಲಿಗೆ 239ನೇ ಅಧ್ಯಾಯ. ಭೂತಾನಾಂ ಗುಣಸಂಖ್ಯಾನಂ ಪುನಃ ಪುತ್ರ ನಿಶಾಮಯ ದ್ವೈಪಾಯನ ಮುಖಾದ್ಭ್ರಷ್ಟಂ ಶ್ಲಾಘಯ ಪರಯಾ ನಘಾ. ಪಂಚಭೂತಗಳ ಬೇರೆ ಬೇರೆ ಗುಣಗಳನ್ನು ಇನ್ನೊಂದು ಸ್ವಲ್ಪ ಹೇಳ್ತೇನೆ ಕೇಳು. ಯಾಕೆ ಅಂದರೆ ಮತ್ತೆ 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 ಇದನ್ನು ತಿಳ್ಕೊಂಡಿರಬೇಕು. ಒಳ್ಳೆಯ ಗುಣಗಳು ಯಾವುದು, ಕೆಟ್ಟ ಗುಣ ಯಾವುದು, ಯಾವ ಗುಣ ರಜೋಗುಣದಿಂದ ಬಂದಿದೆ. ಪಂಚಭೂತಗಳಲ್ಲಿ ಸತ್ವರಜಸ್ತಮೋ ಗುಣಗಳ ಪ್ರವೇಶದಿಂದ ಯಾವ ಯಾವ ಗುಣ ಮಾರ್ಪಾಡಾಗತ್ತೆ. ನಾವು ಒಂದು ಪಂಚಭೂತಗಳನ್ನು ವಿಮರ್ಶೆ ಮಾಡಬೇಕಾದ್ರೆ ಸತ್ವಗುಣದ ಪ್ರಭಾವ ಏನು, ರಜೋಗುಣದ ಪ್ರಭಾವ ಏನು, ತಮೋಗುಣದ ಪ್ರಭಾವ ಏನು ಅಂತ ನೋಡಬಹುದು ಅಂತ ಹೇಳುತ್ತಾರೆ. ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು.